ಹಲೋ ಮೈ ಡಿಯರ್ಸ್, ಎಲ್ಲರೂ ಹೇಗಿದ್ದೀರಿ? ನಂದೊಂದು ಪುಟ್ಟ ಪ್ರಪಂಚಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಬನ್ನಿ, ಇವತ್ತು ನನ್ನ ಮಗನ ಜೊತೆ ಶಾಪಿಂಗ್ ಡೇ. ಏನೆಲ್ಲ ತಗೋತೀವಿ ಅಂತ ನೋಡೋಣ ಬನ್ನಿ. ರಿತಿಕ್ ಅಂತೂ ಫುಲ್ ಜೋಶಾಗಿ ಅವನಿಗೆ ಇಷ್ಟ ಆಗಿದ್ದಂತೂ ಸೆಲೆಕ್ಟ್ ಮಾಡಿ ಇಟ್ಕೊಂಡ. ಆದರೆ ನಾನು ಯಾವುದೇ ತೋರಿಸಿದ್ರು ಅವನಿಗೆ ಇಷ್ಟ ಆಗ್ತಿರಲಿಲ್ಲ. ಈ ಜಾಕೆಟ್ ಇಟ್ಕೊಂಡವನು ಕೈಯಿಂದ ಬಿಡಲೇ ಇಲ್ಲ. ಮಕ್ಳಿಗೆ ಒಪ್ಸೋದಿದೆಯಲ್ಲ, ಅದು ಭಾರಿ ಕಷ್ಟ. ನಾನು ಎಷ್ಟೇ ಚೆಂದಾಗಿ ತೋರಿಸಿದ್ರು ಅವನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅವನು ತೋರಿಸಿದ್ದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಅವನ ಮೈಂಡಲ್ಲಿ ಫಿಕ್ಸ್ ಆಗಿತ್ತು ಆ ಗ್ರೀನ್ ಜಾಕೆಟೇ ಬೇಕು ಅಂತ. ಬಟ್ ಅವನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ನಾನು ಸೋಲಿಲ್ಲ. ಫೈನಲಿ ಯಾವ್ದನ್ನ ತಗೊಂಡ ಅಂತ ನಿಮಗೆ ತೋರಿಸ್ತೀನಿ. ರಿತಿಕ್ ಒಪ್ಸೋದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಯಿತು, ಬಟ್ ಆದ್ರೂ ನಾನು ಸಕ್ಸಸ್ ಆದೆ. ಅವನಿಗೇನು ಇಷ್ಟ ಆಯಿತು ಅಂತ ನನಗೆ ಅರ್ಥ ಆಯಿತು. ಸೊ ಅವನಿಗೆ ಬೇಕಾಗಿದ್ದು ಪಾಕೆಟ್ ಇರೋಂಥ ಜಾಕೆಟ್. ಸೊ ಅವನಿಗೆ ಗ್ರೀನೇ ಬೇಕು ಅಂತ. ಬಟ್ ನಾನು ಕಂಪೇರ್ ಮಾಡಿ ತೋರಿಸ್ತಾ ಇದ್ದೆ. ಆರೆಂಜ್ ಚೆನ್ನಾಗಿ ಕಾಣುತ್ತೆ ಪಪ್ಪ, ನಿಂಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಿದ್ದೆ. ಬಟ್ ಅವನು ಒಪ್ಪಲಿಲ್ಲ. ಅವನಿಗೆ ಬೇಕಾಗಿದ್ದು ಗ್ರೀನೇ ಬೇಕು ಅಂತ. ಓಕೆ ಮಗ, ಇದು ನೋಡು ಅಂತ ತೋರಿಸ್ದಾಗ ಅವನು ಹ್ಯಾಟ್ ಇದೆ ಮಮ್ಮ, ನಂಗಿದು ಬೇಡ ಅಂತ ಬೇಜಾರಾಗಿ ನಿಂತ. ತುಂಬ ಯೋಚನೆ ಮಾಡಿ ಅಮ್ಮ ಸೆಲೆಕ್ಟ್ ಮಾಡಿದ್ದನ್ನೇ ಫೈನಲಿ ಒಪ್ಕೊಂಡ. ಖುಷಿ ಆಯಿತು ಅವನಿಗೆ ಫೈನಲಿ. ಮಕ್ಳಿಗೆ ಏನು ಇಷ್ಟ ಆಗಲ್ಲ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಅವ್ರ ದಾರಿಗೆ ಹೋಗಿ ನಾವು ನಮ್ಮ ದಾರಿಗೆ ಕರ್ಕೊಂಬರ್ಬೋದು. ಅಷ್ಟೇ ಸಿಂಪಲ್. ಅವನಿಗೆ ಬೇಕಾಗಿದ್ದು ಅವನಿಗೂ ಸಿಕ್ತು, ನಂಗೆ ಇಷ್ಟ ಆಗಿದ್ದು ಅವನು ತಗೊಂಡ. ನನಗೆ ಈ ಸಿಚುಯೇಷನಿಂದ ಅರ್ಥ ಆಗಿದ್ದೇನು ಅಂತಂದರೆ, ಮಕ್ಕಳಿಗೆ ನಮಗೆ ಸರಿಯಾದು ತಪ್ಪ್ಯಾದು ಅಂತ ಅವ್ರಿಗೆ ತೋರಿಸ್ಕೊಟ್ರೆ ಅವರಿಗೆ ಡಿಸಿಷನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಂಗೆ ಈ ವ್ಲಾಗ್ ತುಂಬಾ ಸ್ಪೆಷಲ್. ಯಾಕೆ ಅಂತ ಅಂದರೆ, ರಿತಿಕ್ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದೆ. ನಂಗೆ ಶಾಪಿಂಗಿಂತ ಹೆಚ್ಚಾಗಿ ರಿತಿಕ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು. ಅವನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದು ಕಮ್ಮಿ ಆಗಿಬಿಟ್ಟಿತ್ತು. ಬಿಕಾಸ್ ಯುಕ್ತ ಹುಟ್ಟಿದ ಮೇಲೆ ನಂಗೆ ಅವನ ಜೊತೆ ಟೈಮ್ ಕೊಡೋಕ್ಕೆ ಆಗ್ತಾ ಇರಲಿಲ್ಲ. ಆ ಬಾಂಡಿಂಗ್ ಎಲ್ಲೋ ಮಿಸ್ ಆಗ್ತಾ ಇದೆ ಅಂತ ಅನ್ನಿಸ್ತು. ಎಲ್ಲ ತಾಯಂದ್ರಿಗೂ, ಅದರಲ್ಲೂ 2 ಮಕ್ಕಳಿರೋ ತಾಯಂದ್ರಿಗೆ ತುಂಬ ಕನೆಕ್ಟ್ ಆಗುತ್ತೆ ಈ ವಿಡಿಯೋ ಅನ್ಕೋತೀನಿ. ರಿಗ್ರೆಟ್ ಫೀಲ್ ಮಾಡಬೇಡಿ. ಯು ಆರ್ ಆಲ್ ಡೂಯಿಂಗ್ ಬೆಸ್ಟ್. ಮಕ್ಳ ಜೊತೆ ಮಕ್ಕಳಾಗಿರಿ, ನಿಮ್ಮ ಸ್ಟ್ರೆಸ್ ಎಲ್ಲ ಮಾಯ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.